ಇವತ್ತು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಗ್ರೂಪ್ ಮಟ್ಟದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ಸೇರಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶಿವಾರ್ಪಣಮಸ್ತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ನಮ್ಮ ಸರ್ದಾರ್ ಸೇವಲಾಲ್ ಸ್ವಾಮೀಜಿಯವರು, ಫಯಾಜ್ ಅವರು, ಆಫ್ರಿನ್ ಖಾನ್ ಅವರು ಎಲ್ಲ ಇವತ್ತು ಹಿರಿಯರನ್ನು ಸೇರಿದ್ದೀರಾ. ಬಿಜಲ್ ಜಮೀರ್ ಅಹಮದ್ ಖಾನ್ ಅವರ ಸಲುವಾಗಿ ನಾವೆಲ್ಲ ಸೇರ್ಕೊಂಡಿದೀವಿ. ಕರ್ನಾಟಕದ ಏಕೈಕ ವ್ಯಕ್ತಿ, ರಾಜಕಾರಣಿ ಮತ್ತು ಅವ್ರ ರಾಜಕಾರಣಿ ಅಲ್ಲ, ಒಬ್ಬ ಸಮಾಜ ಸೇವಕರು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 224 ಜನ ಶಾಸಕರಲ್ಲಿ ಡೈರೆಕ್ಟ್ ಆಗಿ ಯಾರು ಕೂಡ ಬಡವರಿಗೆ ಬಗ್ಗರಿಗೆ ಯಾರು ಕೂಡ ಕೊಡೋದಿಲ್ಲ. ಏಕೈಕ ದಾನಿ ಅಂತಂದ್ರೆ ಅದು ಜಮೀರ್ ಅಹಮದ್ ಖಾನ್ ಅವರು. ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಸೇವೆ ಕಳಕಳಿಯನ್ನು ನೋಡ್ಕೊಂಡು ಇವತ್ತು ನಾನು ಬಂದಿದ್ದೇನೆ. ಅವರ ಅಭಿಮಾನಕ್ಕೆ ನಾನು ಬಂದಿದ್ದೇನೆ. ಒಬ್ಬ ಸ್ವಾಮೀಜಿಯಾಗಿ, ಒಬ್ಬ ಕಾವ್ಯಧಾರಿಯಾಗಿ ನಾನು ಇವತ್ತು ಬಂದಿದ್ದೇನೆ ಅಂತಂದ್ರೆ ನಿಜವಾದ ವ್ಯಕ್ತಿತ್ವಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮಾನ್ಯ ಶ್ರೀ ಸೋನಿಯಾ ಗಾಂಧೀಜಿಯವರಾಗ್ಲಿ, ಶ್ರೀಮಾನ್ಯ ಖರ್ಗೆ ಅವರೇ, ರಾಹುಲ್ ಗಾಂಧೀಜಿಯವರೇ, ವೇಣುಗೋಪಾಲ್ ಅವರೇ, DK ಶಿವಕುಮಾರ್ ಅವರೇ, ಸುರ್ಜೇವಾಲಾ ಅವರೇ, ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. 2028ರಲ್ಲಿ ಮತ್ತೆ ನಿಮ್ ಸರ್ಕಾರ ಬರಬೇಕು ಅಂತಂದ್ರೆ 2ನೇ ಲಿಸ್ಟ್ ಅಲ್ಲಿ ಕೂಡಲೇ ಬಿಜಲ್ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ಮತ್ತೆ ಸೇರಿಸ್ಕೊಳ್ಳೋದ್ರಿಂದ ನಿಮ್ ಶಕ್ತಿ ಹೆಚ್ಚಾಗುತ್ತೆ. ಅಥವಾ ಜಮೀರ್ ಅಹಮದ್ ಖಾನ್ ಇಲ್ಲದೆ ಕಾಂಗ್ರೆಸ್ ಅನ್ನು ಊಹೆ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಆ ದೊಡ್ಡ ಶಕ್ತಿ ಇದೆ. ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜಮೀರ್ ಅಹಮದ್ ಖಾನ್ ಅವ್ರ ಪರವಾಗಿ ಎಲ್ಲ ತಾವು ನಿಂತ್ಕೊಳ್ಳಿ. ಮತ್ತು ಎಲ್ಲ ಮುಂದಿನ ದಿನಮಾನದಲ್ಲಿ ಅವರು ಈ ರಾಜ್ಯದ ಬರೀ ನಾನು ಮಂತ್ರಿ ಅಲ್ಲ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೀನಿ. ಯಾಕಂದ್ರೆ 1,40,00,000 ಮುಸಲ್ಮಾನರು ಈ ರಾಜ್ಯದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಆದ್ರೆ ಮುಸಲ್ಮಾನರು ಆಗಿಲ್ಲ, ದಲಿತರು ಆಗಿಲ್ಲ. ಅದಕ್ಕೋಸ್ಕರ ಬರುವಂತ ದಿನಮಾನದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೀನಿ. ಈ ಮೊದಲು ಅವ್ರ ಸಂಪುಟದಲ್ಲಿ ತಗೋಬೇಕು, DCM ಮಾಡಬೇಕು, ನಂತರ ಅವರ ಮುಖ್ಯಮಂತ್ರಿ ಕೂಡ ಅವ್ರು ಆಗ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಂದೇ ಒಂದು ವಿಚಾರಗಳೇ, ಜಮೀರ್ ಅಹಮದ್ ಖಾನ್ ಸಾಹೇಬರು ಕೇರಳದ ಅಷ್ಟು ಒತ್ತಡ, ಟೆನ್ಷನ್ ಇತ್ತು, ಪ್ರಚಾರದಲ್ಲಿ ಇದ್ದು ಆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒತ್ತಡದಿಂದ ಅವರು ಫೋನ್ ಕಾಲಿಗೆ ಒಂದು ದಾವಣಗೆರೆಯಲ್ಲಿ ಬಾಗಲಕೋಟೆ ಅಷ್ಟು ಉಪಚುನಾವಣೆಯಲ್ಲಿ ಪ್ರಚಾರ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಆ ಒಂದು ಪರಿಗಣನೆ ನೋಡ್ರಿ, ಶಾಮನೂರು SS ಮಲ್ಲಿಕಾರ್ಜುನ್ ಅವರು ಅವನು ಜಮೀರ್ ಅಂತ ಕೇಳಿದ್ರು. ಆ ಒಂದು ಅವಮಾನಕ್ಕೋಸ್ಕರ ಅವ್ರು ಬರಬಾರ್ದಿತ್ತು. ಯಾರು ಬರ್ತಾರೆ ಹೇಳಿ? ಯಾವನವನು ಜಮೀರು ಅಂತ ಹೇಳಿದ್ರು ಕೂಡ, ಅವಮಾನ ಆದ್ರೂ ಕೂಡ ದಾವಣಗೆರೆಯಲ್ಲಿ ಅವ್ರಿಗೆ ಟೈಮ್ ಇದ್ದಿಲ್ಲ. ಆದ್ರೂ ಕೂಡ ಪಕ್ಷದ ಆನತಿಯಂತೆ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಕೊಟ್ಟು, DK ಶಿವಕುಮಾರ್ ಅವರ ಮಾತಿಗೆ ಬೆಲೆ ಕೊಟ್ಟು, ಹೈಕಮಾಂಡ್ ಅವರ ಮಾತಿಗೆ ಬೆಲೆ ಕೊಟ್ಟು ಯಾರು ಜಮೀರ್ ಅಂತ ಕೇಳಿದ್ರು ಕೂಡ ಜಮೀರ್ ಮೊದಲು ಬಂದ್ರು. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂತಂದ್ರೆ 5,000 ಓಟಿಂದ ನೀವು ಸೋಲ್ತಿದ್ರಿ, 5,000 ಓಟಿಂದ ಗೆದ್ದಿದ್ರಿ, 27,000 ಲೀಡಿಂದ ಗೆದ್ದಿದ್ರಿ 2023ರಲ್ಲಿ. ಈ ಸರ್ತಿ ಮುಸಲ್ಮಾನರ ಒಂದು ಅಲ್ಲಿ ಎಲ್ಲರೂ ಕೂಡ ಅಸಮಾಧಾನ ಇತ್ತು. ಅದಾದ ನಂತರ ಕೂಡ ಜಮೀರ್ ಒಂದು ಕೊನೆ ಗಳಿಗೆಯಲ್ಲಿ ಒಂದೇ ಒಂದು ಗಂಟೆ ಅವ್ರು ರೋಡ್ ಶೋ ಮಾಡಿದ್ರೆ ಇಡೀ 30 ಕಿಲೋಮೀಟರ್ ದಾವಣಗೆರೆ ಎಲ್ಲ ಬ್ಲಾಕ್ ಆಗಿತ್ತು. ಜಮೀರ್ ಅಹಮದ್ ಅವರು ಅಂತಿಮ ಗಳಿಗೆಯಲ್ಲಿ ಬಂದಿದ್ದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಧೀಮಂತ ನಾಯಕನನ್ನ ಕಳ್ಕೋಬೇಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.